ಬೈರ್ನಳ್ಳದ ಗ್ರಾಮದ ರೈತರು ಶ್ಯಾಮಗೊಂಡ್ಲು ಗ್ರಾಮದ ವಿನಾಯಕ ಟ್ರೇಡ್ ಕೃಷಿ ಭಂಡಾರ ರಸಗೊಬ್ಬರ ಮಾರಾಟವನ್ನು ಮಾಡ್ತಾಯಿದ್ರು. ಅಲ್ಲಿಂದ ನಿನ್ನೆ ಹೋಗಿ ತೊಗೊಂಬಂದಿದ್ದಾರೆ. ಕಲಬೆರಕೆ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಕಂಪ್ಲೇಂಟ್ ಮಾಡಿದ್ರು, ಫೋನಲ್ಲಿ ತಿಳಿಸಿದ್ರು. ತಕ್ಷಣ ನಾವು ಹೋಗಿ ವಿನಾಯಕ ಕೃಷಿ ಭಂಡಾರಕ್ಕೆ ಹೋಗಿ ಸ್ಟಾಪ್ ಸೇಲ್ ನೋಟಿಸನ್ನು ಕೊಟ್ಟು ಬಂದಿದ್ದೀವಿ. ಮತ್ತು ಸ್ಯಾಂಪಲ್ಲು ಕೂಡ ತೆಗೆದು ನಾವು ಲ್ಯಾಬ್ಗೆ ಕಳಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಈ ಗ್ರಾಮಕ್ಕೆ ಎಲ್ಲಿ ಏನು ಗೊಬ್ಬರ ತೊಗೊಂಬಂದಿದ್ದು ರೈತರು ಆ ಗ್ರಾಮಕ್ಕೆ ಬೈರ್ನಳ್ಳಿ ಬಂದು ಈಗ ಅಲ್ಲೂ ಕೂಡ ಸ್ಯಾಂಪಲ್ ತೆಗೆದು ಅದನ್ನು ಲ್ಯಾಬಿಗೆ ಕಳ್ಸೋದಕ್ಕೆ ನಾವು ತಯಾರಿ ಮಾಡ್ತೀವಿ. ಏನು ಕ್ರಮ ಕೈಗೊಳ್ತೀರಾ ಸರ್? ಅದೇ ಮೇಲಧಿಕಾರಿಗಳು ಬಂದು ನಿನ್ನೆ ಕೂಡ ನಾನು ಇವಾಗ ರಿಪೋರ್ಟ್ ಮಾಡಿದ್ದೀನಿ, ಈ ಥರ ಹಿಂಗಾಗಿದೆ, ನಾನು ಸ್ಟಾಪ್ ಸೇಲ್ ನೋಟಿಸ್ ಕೊಟ್ಟು ಬಂದಿದ್ದೀನಿ ಅಂತೇಳಿ. ಮುಂದಕ್ಕೆ ಮೇಲಧಿಕಾರಿಗಳು ಕ್ರಮ ತಗೊಳ್ತಾರೆ. ಅಂಗಡಿನಲ್ಲಿ ಕಲಬೆರಕೆ ಆಗ್ತಾ ಇರೋದಾ ಅದನ್ನ ಸಪ್ಲೈಯರಿಂದ ಆಗ್ತಾ ಇರೋದಾ ಅಂತ? ಅದು ಟೆಸ್ಟ್ ಸೀಲ್ ಆಗಿದೆ ಬ್ಯಾಗ್, ಅದರಲ್ಲಿ ನಾನು ಸ್ಯಾಂಪಲ್ ತೊಗೊಂಡು ಬಂದಿದ್ದೀನಿ. ಕಂಪ್ನಿಯಿಂದ ಏನು ಸೀಲ್ ಆಗಿದೆ ಆ ಬ್ಯಾಗಲ್ಲಿ ನಾನು ತೊಗೊಂಡ್ಬಂದಿದ್ದೀನಿ. ಈಗ ರೈತರಿಂದ ಇವಾಗ ಏನಿದೆ ಅಲ್ಲೂ ಕೂಡ ನಾನು ಸ್ಯಾಂಪಲ್ ತಗೊಂಡು ಎರಡೂ ಕೂಡ ನಾನು ಲ್ಯಾಬಿಗೆ ಕಳಿಸ್ಕೊಡ್ತಾ ಇದ್ದೀನಿ. ರಿಪೋರ್ಟ್ ಬಂದ ನಂತರ ನಾನು ವರದಿ ಮಾಡ್ತೀನಿ. ಅಲ್ಲ ಸರ್, ಈಗ ರಿಪೋರ್ಟ್ ಬರೋ ತನಕ ಈಗ ಸುಮಾರು ರೈತರುಗಳಿಗೆ ಸರಬರಾಜಾಗಿರೋದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. FID ಮುಖಾಂತರ ಅವರು ವಿತರಣೆ ಮಾಡಿರ್ತಾರೆ, ಯಾರ್ಯಾರಿಗೆ ಏನು ಸೇಲ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತು ಇವಾಗ ಸ್ಟಾಪ್ ಸೇಲ್ ಮಾಡಿದ್ದೀನಿ ನಿನ್ನೆಯಿಂದ ಅವರು ಯಾವುದೇ ರೀತಿ ಅವರು ಮಾರಾಟ ಮಾಡೋದಿಲ್ಲ. ಅಲ್ಲ ಸರ್, ಇದರಲ್ಲಿ ಯಾರು ಲೋಪದೋಷ ಅಂತ ಕಾಣ್ತದೆ ಸರ್? ನೀವು ಅಧಿಕಾರಿಗಳು ಗಮನಿಸಬೇಕಾಯ್ತಲ್ಲ. ಈಗ ಗೊಬ್ಬರದಲ್ಲಿ ನೋಡಿದ್ರೆ ಕಲಬೆರಕೆ ಆಗಿರೋದು ಕಂಡು ಬರ್ತಾ ಇದೆ. ಇದನ್ನು ಲ್ಯಾಬ್ ನಾವು ಕಳಿಸಿದ ನಂತರ ಅದರಲ್ಲಿ 20-20-0-13 ಪ್ರಮಾಣದಲ್ಲಿ ರಸಗೊಬ್ಬರ ಇರಬೇಕು, ಸಾರಜನಕ 20 ಇರಬೇಕು, ರಂಜಕ 20 ಇರಬೇಕು, ಮತ್ತು ಸಲ್ಫರು ಅದು 13% ಇರಬೇಕು. ಲ್ಯಾಬಿಗೆ ಕಳಿಸಿದ ನಂತರ ಲ್ಯಾಬ್ ರಿಪೋರ್ಟ್ ಬಂದಿದ ನಂತರ ನಮಗೆ ಗೊತ್ತಾಗುತ್ತೆ. ಇದು ಒಂದು 15 ದಿವಸ ಆಗುತ್ತೆ. ಅಲ್ಲಿನವರೆಗೂ ರೈತರು ಗೊಬ್ಬರಕ್ಕೆ ಬೇರೆ ಆಲ್ಟರ್ನೇಟಿವ್ ಬೇರೆ ಮಳಿಗೆಗಳಿದ್ದಾವೆ, ಅಲ್ಲಿ ರೈತರು ಕೊಂಡ್ಕೊಂಡು ಅಲ್ಲಿರೋ ಅಂಥ ದಾಸ್ತಾನನ ಅವರು ಮಾರಂಗಿಲ್ಲ ಅಂತ ಸ್ಟಾಪ್ ಸೇಲ್ ಮಾಡಿದ್ದೀವಿ. ಮೇಲಧಿಕಾರಿಗಳು ಯಾರು ಸರ್ ಓನರ್? ವಿನಾಯಕ ಟ್ರೇಡರ್ಸ್ ಕ್ಲೋಸ್ ಮಾಡಿಸಿದ್ದೀರಿ? ಈಗ ಸ್ಟಾಪ್ ಸೇಲ್ ನೋಟಿಸ್ ಕೊಟ್ಟು ಬಂದಿದ್ದೀನಿ. ನೋಟಿಸ್ ಕೊಟ್ಟು ಬರೋದಲ್ಲ ಸರ್, ನೋಟಿಸ್ ಎಲ್ಲರೂ ಕೊಡ್ತಾರೆ, ಬಟ್ ತಾತ್ಕಾಲಿಕ ಅಂಗಡಿ ಕ್ಲೋಸ್ ಮಾಡಿಸ್ಬೇಕಲ್ವ ನೀವು ಅಧಿಕಾರಿ? ಮೇಲಧಿಕಾರಿಗಳಿಗೆ ನಾನು ತಿಳಿಸಿದ್ದೀನಿ, ನಿನ್ನೆ ಕೂಡ ರಿಪೋರ್ಟ್ ಮಾಡಿದ್ದೀನಿ. ತಹಸೀಲ್ದಾರ್ ತಿಳಿಸಿದ್ರೆ ಇಲ್ಲ, ನಮ್ಮ ಮೇಲಧಿಕಾರಿಗಳು ಸಹಾಯಕ ಕೃಷಿ ನಿರ್ದೇಶಕರು ಇದ್ದಾರೆ ನೆಲಮಂಗಲ ತಾಲೂಕಿನವರು, ಅವ್ರಿಗೆ ನಾನು ತಿಳಿಸಿದ್ದೀನಿ. ರೈಟಿಂಗಲ್ಲೂ ಕೂಡ ನಾನು ಸ್ಟಾಪ್ ಸೇಲ್ ನೋಟಿಸ್ ಕೊಟ್ಟಿರೋದನ್ನು ಅವ್ರು ವರದಿ ಮಾಡಿದ್ದೀನಿ. ಮುಂದಿನ ಕ್ರಮ ಮೇಲಧಿಕಾರಿಗಳು ಸರ್. ಅವ್ರು ಯಾರು ಸರ್ ಓನರು? ಅದು ವಿನಾಯಕ ಟ್ರೇಡರ್ಸ್. ವಿನಾಯಕ ಟ್ರೇಡರ್ಸ್ ತಮ್ಮ ಹೆಸರು, ಡೆಸಿಗ್ನೇಷನ್ ಹೇಳ್ಬಿಡಿ ಸರ್. ಆನಂದ್, ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿ, ನೆಲಮಂಗಲ. ಇವರು ನಿನ್ನೆ ಕೇಳಿದ್ರೆ ನಮ್ಮ ಹತ್ರ ಯೂರಿಯಾ ಸ್ಟಾಕ್ ಇಲ್ಲ ಅಂತಾರೆ, ಬೆಳಿಗ್ಗೆ ಕೇಳಿದ್ರೆ ಯೂರಿಯಾ ಇಲ್ಲ ಅಂತಾರೆ. ಅಕ್ರಮವಾಗಿ ಈ ತರ 4-5 ಗೋಡನ್ ಮಡಿಕೊಂಡಿದ್ದಾರೆ ಅಂಗಡಿಯವರು. 4-5 ಗೋಡನ್ ನಲ್ಲಿ ಇವ್ರ ಮನೆ ಹತ್ರ ಒಂದು ಗೋಡನ್ ಇದೆ. ಈ ತರ ಅಕ್ರಮವಾಗಿ DAP ಅಲ್ಲಿ ಯೂರಿಯಾ ಅಲ್ಲಿ ರಸಗೊಬ್ಬರನ್ನ ಸ್ಟಾಕ್ ಮಾಡಿಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಮತ್ತೆ ಇದನ್ನ ಅಭಾವ ಸೃಷ್ಟಿ ಮಾಡ್ತಾವ್ರೆ. ಏನೋ ಗೊಬ್ಬರಿಗೆ ಅಭಾವ ಸೃಷ್ಟಿ ಮಾಡಿ ಇದಕ್ಕೆ ರೈತರನ್ನ ಬಂದು ಕ್ಯೂ ನಿಂತ್ಕೊಂಡು ಒಂದು ಮೂಟೆ ಯೂರಿಯಾ ತಗೊಬೇಕು ಅಂದ್ರೆ 4 ಅವರ್ ಬರ್ಬೇಕು ಇವ್ರ ಹತ್ರ FID ಮಾಡ್ಸಕ್ಕೆ. ಒಂದು ವಾರದಿಂದ ಅಲ್ಲಿತಾವ್ರ ಇಲ್ಲಿ. ಒಂದು ವಾರದಿಂದ ಯೂರಿಯಾ ಇಲ್ಲ ನಮ್ಮ ಹತ್ರ ಅಂತಾರೆ. ಯೂರಿಯಾ ಹೆಂಗ್ ಬಂತಿದ್ದು? ಇದು ಅಕ್ರಮ ಅಲ್ವಾ? ಯಾವಾಗ ಬಂತಿದ್ದು ಯೂರಿಯಾ? ಸುಮಾರು 200ಕ್ಕೂ ಹೆಚ್ಚು ಮೂಟೆಗಳು ಯೂರಿಯಾ ಇರ್ತಕ್ಕಂಥ. ಆಯ್ತು, 200-250 ಮೂಟೆ ಇವ್ರ ಮನೆ ಹತ್ರ ಇನ್ನೊಂದು ಗೋಡನ್ ಇದೆ, ಸುಮಾರು ಯೂರಿಯಾ ಸ್ಟಾಕ್ ಇದೆ. ಇವ್ರು ಯಾವತ್ತು ಸ್ಟಾಕ್ ಯಾವತ್ತು ಬಂದಿದೆ ಕೇಳಿ ನೀವೇನೆ. ತಹಸೀಲ್ದಾರ್ ಫೋನ್ ಮಾಡ್ಬಿಟ್ಟು ಬರಕ್ಕೆ ತಹಸೀಲ್ದಾರ್ಗೆ ಮನವಿ ಕೊಡ್ತೀವಿ. ತಹಸೀಲ್ದಾರ್ ಕರ್ಸ್ಬೇಕು. ಈಗ ತಹಸೀಲ್ದಾರ್ ಕರ್ಸಿ ಇವ್ರನ್ನ ಸಂಪೂರ್ಣವಾಗಿ ಇವ್ರ ಅಂಗಡಿ ಬೀಗ ಇಲ್ಲೇ ಇದೀವಿ ನಾವು, ಎಲ್ಲೂ ಹೋಗಿಲ್ಲ. ನಮ್ಗೆಲ್ಲ ರೈತರು ಮೂಟೆ ಕೊಟ್ಟು ಸಂತೃಪ್ತಿ ಮಾಡ್ತಾರೆ ರೈತರು. ಹೌದಾ ಸರ್? ಫೋನ್ ಇದನ್ನ ಸ್ಟಾಕ್ ಇರೋದೆಲ್ಲ ಮತ್ತು ಎಲ್ಲಾ ಕೂಡ ಬೀಗ ಹಾಕಿ ಸೀಜ್ ಮಾಡಿ ಇದನ್ನ. ಸರ್ ಇದು ನಾನು ಹೇಳಿದೆ ಎಲ್ಲ ಯಾವ ಬಂದಿದೆ, ಏನ್ ಸ್ಟಾಕ್ ಬಂದಿದೆ ಆನಂದ್ ಸರ್ ಫಸ್ಟ್ ಅವ್ರ ಹತ್ರ ಸ್ಟಾಕ್ ಇರೋದು ನೋಡಿ ಸರ್. ಇದು ಆನಂದ್ ಸರ್ ಎಷ್ಟಿದೆ ತಗೊಂತೀನಿ ಯಾಕ್ರಿ ಹಿಂಗೆ ನಿಮ್ದೇ ಒಬ್ರು ಸರ್